ನಮಸ್ಕಾರ. ಜಾನ್ ನ್ಯಾಶ್ ಚಿತ್ತಭ್ರಮೆ ಮತ್ತು ಗಣಿತ ಪ್ರತಿಭೆಗಳ ಅಪೂರ್ವ ಕಲಬೆರಕೆ. ಮಾನವ ಇತಿಹಾಸದಲ್ಲಿ ಕೆಲವು ವ್ಯಕ್ತಿಗಳ ಜೀವನಗಳು ಕಾದಂಬರಿಯ ಕಥೆಗಳಿಗಿಂತಲೂ ವಿಚಿತ್ರ ಆಗಿರ್ತವೆ. ಅವರ ಜೀವನದಲ್ಲಿ ಪ್ರತಿಭೆ, ದುರಂತ, ಹೋರಾಟ ಮತ್ತು ಗೆಲುವು ಎಲ್ಲವೂ ಒಂದೇ ಬದುಕಿನಲ್ಲಿ ಬೆರೆತೋಗಿರ್ತವೆ. ಅಂತಹ ವ್ಯಕ್ತಿಗಳಲ್ಲಿ ಒಬ್ಬರು ಜಾನ್ ಫೋರ್ಬ್ಸ್ ನ್ಯಾಶ್. ಜಾನ್ ನ್ಯಾಶು ಮಾನವನ ತರ್ಕಬದ್ಧ ವರ್ತನೆಯ ಅತ್ಯಂತ ಪ್ರಭಾವಶಾಲಿ ಸಿದ್ಧಾಂತಗಳಲ್ಲಿ ಒಂದನ್ನು ರೂಪಿಸಿದಂಥ ಮಹಾನ್ ಗಣಿತಜ್ಞ. ಗಣಿತ ಲೋಕದಲ್ಲಿ ಕ್ರಾಂತಿ ಮಾಡಿದ ಈ ವ್ಯಕ್ತಿ ತನ್ನ ಜೀವನದ ಬಹುಭಾಗವನ್ನು ಸ್ಕಿಜೋಫ್ರನಿಯಾ ಅಂದರೆ ಇರ್ಚಿತ್ತ ಎನ್ನುವ ಮಾನಸಿಕ ಅಸ್ವಸ್ಥತೆಯ ವಿರುದ್ಧದ ಹೋರಾಟದಲ್ಲಿ ಕಳೆದರೂ ಕೂಡ ಕೊನೆಯಲ್ಲಿ ವಿಶ್ವದ ಅತ್ಯುನ್ನತ ಗೌರವಗಳಲ್ಲಿ ಒಂದಾದಂಥ ನೊಬೆಲ್ ಪ್ರಶಸ್ತಿಯನ್ನು ತನ್ನದಾಗಿಸ್ಕೊಳ್ತಾನೆ. ಜಾನ್ ನ್ಯಾಶ್ಗೆ ಜೀವನ ಬದುಕು ಅಂತ ಹೇಳಿದ್ರೆ ಭಾವನೆಗಳಿಗಿಂತ ತರ್ಕದ ಆಧಾರದ ಮೇಲೆ ತೆಗೆದುಕೊಳ್ಳುವ ನಿರ್ಧಾರಗಳ ಸರಮಾಲೆಯಾಗಿರ್ತದೆ. ಏನು ತಿನ್ನಬೇಕು, ಯಾರನ್ನ ಮದುವೆ ಆಗಬೇಕು ಅನ್ನೋದ್ರಿಂದ ಹಿಡಿದು ಎಲ್ಲವನ್ನು ಆತ ತರ್ಕದ ಕಣ್ಣಿನಿಂದಲೇ ನೋಡ್ತಾ ಇದ್ದ. ಆದರೆ ಆತನ ಸುಸಂಘಟಿತ ಮನಸ್ಸಿನ ಅಡಿನಲ್ಲಿ ಅರಾಜಕತೆ ಒಂದು ಮುಡುಗಟ್ಟಿತ್ತು. ಇದು ಕೇವಲ ಒಬ್ಬ ಗಣಿತಜ್ಞನ ಕಥೆ ಅಲ್ಲ. ಇದು ಹುಚ್ಚುತನದ ಅಂಚಿಗೆ ತಲುಪಿ ಅಲ್ಲಿಂದ ಮತ್ತೆ ಬದುಕಿನ ದಾರಿಯನ್ನು ಕಂಡುಕೊಂಡ ಮಾನವ ಮನಸ್ಸಿನ ಅಪಾರ ಶಕ್ತಿ ಮತ್ತು ಅದರ ನಾಜೂಕಿನ ಕಥೆ ಅಂತ ನಾವು ಹೇಳಬಹುದು. 1928 ಜೂನ್ 13ರಂದು ಅಮೆರಿಕದ ಪಶ್ಚಿಮ ವರ್ಜೀನಿಯಾದ ಬ್ಲೂಫೀಲ್ಡ್ ಪಟ್ಟಣದಲ್ಲಿ ಜಾನ್ ನ್ಯಾಶ್ ಹುಡ್ತಾನೆ. ತಂದೆ ವೈದ್ಯುತ್ ಇಂಜಿನಿಯರು ಹಾಗೂ ತಾಯಿ ಶಿಕ್ಷಿಯಾಗಿರ್ತಾರೆ. ಬಾಲ್ಯದಿಂದಲೇ ನ್ಯಾಶು ಇತರ ಮಕ್ಕಳಿಗಿಂತ ಬೇರೆ ಆಗಿರ್ತಾರೆ. ಆಟ ಆಡೋದಕ್ಕಿಂತ ಪುಸ್ತಕಗಳ ಜೊತೆಗೆ ಸಮಯ ಕಳೆಯೋದನ್ನ ಆ ಬಾಲ ಹುಡುಗ ಇಷ್ಟಪಡ್ತಾ ಇರ್ತಾನೆ. ಆದರೆ ಅತ್ಯಂತ ಆಪ್ತ ಸ್ನೇಹಿತರು ಮನುಷ್ಯರಾಗಿರದೆ ಪುಸ್ತಕಗಳಾಗಿರ್ತವೆ. ಸಾಮಾಜಿಕ ಸಂಪರ್ಕಗಳಲ್ಲಿ ಆತ ಅಷ್ಟಾಗಿ ಯಶಸ್ವಿಯಾಗಿರೋದಿಲ್ಲ. ಇದರಿಂದ ಕಳವಳಗೊಂಡಂಥ ಆತನ ತಂದೆ ತಾಯಿ ತಮ್ಮ ಕಿರಿಯ ಮಗಳು ಮಾರ್ತಾಳ ಚಟುವಟಿಕೆಗಳಲ್ಲಿ ನ್ಯಾಶನ್ನ ಸೇರಿಸೋದಕ್ಕೆ ಅದರಿಂದ ಆಕೆಗೆ ಜೋಡಿ ಮಾಡೋದಕ್ಕೆ ಪ್ರಯತ್ನ ಮಾಡಿರ್ತಾರೆ. ಶಾಲೆಯಲ್ಲಿದ್ದಿರಬೇಕಾದ್ರೆ ಮೆನ್ ಆಫ್ ಮ್ಯಾಥಮೆಟಿಕ್ಸ್ ಎನ್ನುವ ಪುಸ್ತಕ ಜಾನ್ ನ್ಯಾಶ್ ಕೈಗೆ ಸಿಕ್ಕುತ್ತೆ. ಗಣಿತಜ್ಞರ ಸಾಹಸಮಯ ಜೀವನವನ್ನು ವಿವರಿಸುವ ಈ ಕೃತಿ ನ್ಯಾಶ್ ಆತನ ಬದುಕಿನ ದಿಕ್ಕನ್ನು ಬದಲಾಯಿಸ್ತದೆ. ಗಣಿತ ಕೇವಲ ಅಂಕೆಗಳ ಆಟ ಅಲ್ಲ, ಅದು ಹೊಸ ಜಗತ್ತುಗಳನ್ನು ಕಂಡುಹಿಡಿಯುವ ಸಾಧನ ಅಂತ ಆತನಿಗೆ ಅರಿವಾಗುತ್ತೆ. ಜಾನ್ ನ್ಯಾಶ್ ತಂದೆಯ ಹೆಜ್ಜೆಗುರುತುಗಳನ್ನು ಅನುಸರಿಸಿ ಕಾರ್ನೆಗೀ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ರಾಸಾಯನಿಕ ಇಂಜಿನಿಯರಿಂಗ್ ಅಭ್ಯಾಸವನ್ನು ಪ್ರಾರಂಭ ಮಾಡ್ತಾನೆ. ಶಿಕ್ಷಣಕ್ಕೆ ಸೇರ್ತಾನೆ. ಆದರೆ ಇಂಜಿನಿಯರಿಂಗ್ ಆತನಿಗೆ ಇಷ್ಟ ಆಗೋದಿಲ್ಲ. ನಂತರ ರಸಾಯನ ವಿಜ್ಞಾನಕ್ಕೆ ಬದಲಾದರೂ ಕೂಡ ಅದು ಕೂಡ ಆತನಿಗೆ ಇಡಿಸೋದಿಲ್ಲ. ಕಾರ್ನೆಗೀ ಗಣಿತ ವಿಭಾಗದ ಮುಖ್ಯಸ್ಥನಾಗಿದ್ದಂಥ ಜಾನ್ ಲೈಟನ್ನು ಶಿಂಜೋ ನ್ಯಾಶನ ಪ್ರತಿಭೆಯನ್ನು ಗುರುತಿಸಿ ಆತನನ್ನು ಗಣಿತಕ್ಕೆ ಬದಲಾಯಿಸಿಕೊಳ್ಳುವಂತೆ ಪ್ರೋತ್ಸಾಹ ಕೊಡ್ತಾನೆ. ನ್ಯಾಶ್ಗೆ ಗಣಿತದಲ್ಲಿ ವೃತ್ತಿಪರ ಬದುಕನ್ನು ಸಾಗಿಸಬಹುದು ಎನ್ನುವ ಅನುಮಾನ ಇರ್ತದೆ. ಅದನ್ನು ಆತನ ಪ್ರಾಧ್ಯಾಪಕನಾಗಿದ್ದಂಥ ಜಾನ್ ಲೈಟನ್ ಶಿಂಜೆ ಪರಿಹರಿಸಿ ಅದರಿಂದಲೂ ಕೂಡ ಜೀವನ ಮಾಡ್ಬೋದು, ಸಾಧನೆ ಮಾಡ್ಬೋದು ಅಂತೇಳಿ ಮನವರಿಕೆಯನ್ನು ಮಾಡಿಕೊಡ್ತಾನೆ. 1948ರಲ್ಲಿ ನ್ಯಾಶು ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯಕ್ಕೆ ಸೇರಿದಾಗ ಅದು ವಿಶ್ವದ ಶ್ರೇಷ್ಠ ಗಣಿತಜ್ಞರ ತಾಣ ಆಗಿರ್ತದೆ. ಪ್ರಿನ್ಸ್ಟನ್ನಲ್ಲಿ ಕಟ್ಟುನಿಟ್ಟಿನ ಪಠ್ಯಕ್ರಮಗಳು ಇರೋದಿಲ್ಲ. ಈ ಸ್ವಾತಂತ್ರ್ಯ ಜಾನ್ ನ್ಯಾಶ್ನಂತಹ ಅಸಾಂಪ್ರದಾಯಿಕ ವ್ಯಕ್ತಿಗೆ ಅನುಕೂಲಕರ ಆಗುತ್ತೆ. ಅಲ್ಲಿ ಆತ ಗಣಿತದ ವಿಶ್ವದ ಕೇಂದ್ರದಲ್ಲೇ ಇರ್ತಾನೆ. ಪಕ್ಕದಲ್ಲಿ ಇದ್ದಂಥ ಇನ್ಸ್ಟಿಟ್ಯೂಟ್ ಫಾರ್ ಅಡ್ವಾನ್ಸ್ ಸ್ಟಡಿ ಸಂಸ್ಥೆಯಲ್ಲಿ ಆಲ್ಬರ್ಟ್ ಐನ್ಸ್ಟೀನು, ಕುರ್ಟ್ ಗೋಡೆಲ್ಲು, ಜಾನ್ ವಾನ್ ನ್ಯೂಮನ್ನು ಮತ್ತು ಜೆ ರಾಬರ್ಟ್ ಓಪೆನ್ ಹೇಮರ್ ಅಂತ ದಿಗ್ಗಜರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಜಾನ್ ನ್ಯಾಶು ಸಾಮಾನ್ಯ ವಿದ್ಯಾರ್ಥಿ ಅಲ್ಲ. ತರಗತಿಗಳಿಗೆ ಹಾಜರಾಗೋದು ಅದಕ್ಕೆ ಚೂರು ಇಷ್ಟ ಇರೋಲ್ಲ. ಗ್ರಂಥಾಲಯದ ಮೇಜುಗಳ ಮೇಲೆ ಮಲಗಿ ಯೋಚಿಸೋದು, ಕ್ಯಾಂಪಸ್ನಲ್ಲಿ ಚೆಳ್ಳೆ ಹೊಡಿತಾ ಅಲ್ದಾಡೋದು, ಹಾಡು ಹೇಳ್ತಾ ಗುಣುಗ್ತಾ ತಿರುಗಾಡೋದು, ಗಂಟೆಗಟ್ಟಲೆ ಗಣಿತದ ಸಮಸ್ಯೆಗಳ ಬಗ್ಗೆ ಚಿಂತಿಸೋದು ಆತನ ದಿನಚರಿಯಾಗಿರುತ್ತೆ. ತರಗತಿಗಳಿಗೆ ಹಾಜರಾಗೋದಕ್ಕಿಂತ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳ ಜೊತೆ ಚರ್ಚೆ ನಡೆಸೋದನ್ನು ಆತ ಭಾಳ ಇಷ್ಟಪಡ್ತಾ ಇರ್ತಾನೆ. ಆತನ ಸಹಪಾಠಿಗಳಿಗೆ ಕೆಲವೊಮ್ಮೆ ಆತ ವಿಚಿತ್ರ ವ್ಯಕ್ತಿ ಅಂತ ಕಾಣ್ತಾ ಇರ್ತಾನೆ. ಆದರೆ ಆತನ ಅಸಾಧಾರಣ ಬುದ್ಧಿವಂತಿಕೆಯನ್ನು ಯಾರೂ ಕೂಡ ನಿರಾಕರಿಸುವಂತಿರಲ್ಲ. ಪ್ರಿನ್ಸ್ಟನ್ನಲ್ಲಿ ನ್ಯಾಶು ಜನಪ್ರಿಯಗೊಳಿಸಿದ ಆಟನೇ ಎಕ್ಸು. ಪ್ರಿನ್ಸ್ಟನ್ನಲ್ಲಿ ನ್ಯಾಶು ಜನಪ್ರಿಯಗೊಳಿಸಿದ ಆಟ ಎಕ್ಸು. ಮೂಲತಃ ಇದನ್ನು ಡ್ಯಾನಿಷ್ ಗಣಿತಜ್ಞ ಪೀಟ್ ಹೀನ್ ಕಂಡುಹಿಡಿದಿದ್ರು ಕೂಡ ಪ್ರಿನ್ಸ್ಟನ್ನಲ್ಲಿ ಅದು ನ್ಯಾಶ್ ಎನ್ನುವ ಹೆಸರಿನಿಂದ ಪ್ರಸಿದ್ಧಿ ಆಗುತ್ತೆ. 22 ವರ್ಷದ ಯುವಕನಾಗಿದ್ದಂಥ ಜಾನ್ ನ್ಯಾಶು ಆಟದ ಸಿದ್ಧಾಂತ ಗೇಮ್ ಥಿಯರಿ ಕುರಿತು ಚಿಂತನೆಯನ್ನು ಆರಂಭಿಸ್ತಾನೆ. ಆಗಿನ ಪ್ರಮುಖ ಗಣಿತಜ್ಞನಾಗಿದ್ದಂಥ ಜಾನ್ ವಾನ್ ನ್ಯೂಮನ್ನು ಶೂನ್ಯ ಮೊತ್ತಗಳ ಆಟ ಅಂದರೆ ಜೀರೋ ಸಮ್ ಗೇಮ್ಸ್ ಮೇಲೆ ಗಮನವನ್ನು ಹರಿಸಿರ್ತಾನೆ. ಅಂದರೆ ಒಬ್ಬನ ಲಾಭ ಮತ್ತೊಬ್ಬನ ನಷ್ಟವಾಗಿರ್ತಕ್ಕಂಥ ಪರಿಸ್ಥಿತಿಗಳು. ಆದರೆ ನ್ಯಾಶ್ಗೆ ಅದು ಸಾಕಾಗೋದಿಲ್ಲ. ಹಲವು ಆಟಗಾರರು ಪರಸ್ಪರ ಸಹಕರಿಸ್ತಕ್ಕಂಥ ಅಥವಾ ಸ್ಪರ್ಧಿಸುವ ಸಂಕೀರ್ಣ ಪರಿಸ್ಥಿತಿಗಳ ಅಧ್ಯಯನಕ್ಕೆ ಆತ ಮುಂದಾಗ್ತಾನೆ. ಇದಕ್ಕಾಗಿ ಗಣಿತದ ಸಿದ್ಧಾಂತಗಳನ್ನು ರೂಪಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಒಮ್ಮೆ ತನ್ನ ಹೊಸ ಸಿದ್ಧಾಂತವನ್ನು ವಿವರಿಸೋದಕ್ಕೆ ವಾನ್ ನ್ಯೂಮನ್ ಅವರನ್ನು ಭೇಟಿಯಾದಾಗ ಅವರು ಅದನ್ನು ಇದು ಸಾಮಾನ್ಯ ಸ್ಥಿರಬಿಂದು ಪ್ರಮೇಯ, 0 ಪಾಯಿಂಟ್ ಪ್ರಮೇಯ ಅಂತೇಳಿ
ಅದನ್ನು ತಳ್ಳಿ ಹಾಕ್ತಾರೆ. ಈ ನಿರಾಕರಣೆ ಜಾನ್ ನ್ಯಾಶ್ಗೆ ಆಘಾತವನ್ನು ಉಂಟು ಮಾಡ್ತದೆ. 1950ರಲ್ಲಿ ನ್ಯಾಶು ತನ್ನ ಕ್ರಾಂತಿಕಾರಿ ಕಲ್ಪನೆಯನ್ನು ಮಂಡಿಸ್ತಾನೆ. ಇಂದು ಅದು ನ್ಯಾಶ್ ಸಮತೋಲನ, ನ್ಯಾಶ್ ಈಕ್ವಿಲಿಬ್ರಿಯಂ ಅನ್ನೋ ಹೆಸರಿಂದ ಪ್ರಸಿದ್ಧ ಆಗೈತೆ. ಜನ ನಿರ್ಧಾರಗಳನ್ನ ಹೇಗೆ ತೆಗೆದುಕೊಳ್ತಾರೆ, ಸ್ಪರ್ಧೆಯಲ್ಲಿ ಪೈಪೋಟಿಯಲ್ಲಿ ಗೆಲ್ಲೋದಕ್ಕೆ ಅವರು ಯಾವ ತಂತ್ರಗಳನ್ನು ಬಳಸ್ತಾರೆ, ಸಹಕಾರ ಮತ್ತು ಸ್ವಾರ್ಥದ ನಡುವೆ ಹೇಗೆ ಆಯ್ಕೆ ಮಾಡ್ತಾರೆ, ಈ ಪ್ರಶ್ನೆಗೆ ಉತ್ತರಗಳನ್ನು ನೀಡತಕ್ಕಂಥ ಸಿದ್ಧಾಂತವೇ ನ್ಯಾಶ್ ಸಮತೋಲನ, ನ್ಯಾಶ್ ಈಕ್ವಿಲಿಬ್ರಿಯಂ. ಇದಕ್ಕೆ ಪ್ರಸಿದ್ಧ ಉದಾಹರಣೆ ಪ್ರಿಸನರ್ಸ್ ಡಿಲೆಮಾ, ಕೈದಿಗಳ ಮನೋಸ್ಥಿತಿ. ಇಬ್ಬರು ಆರೋಪಿಗಳು ಪರಸ್ಪರ ನಂಬಿಕೆ ಇಡದೆ ತಮ್ಮ ಅಪಾಯವನ್ನು ಕಡಿಮೆಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಫಲವಾಗಿ ಇಬ್ಬರು ಕೂಡ ಒಪ್ಪಿಕೊಳ್ತಾರೆ. ಇದು ಒಟ್ಟಾರೆ ಉತ್ತಮ ಫಲಿತಾಂಶ ಅಲ್ಲದೆ ಇದ್ರೂ ಕೂಡ ವೈಯಕ್ತಿಕ ದೃಷ್ಟಿಯಿಂದ ತರ್ಕಬದ್ಧ ನಿರ್ಧಾರ ಆಗಿರ್ತದೆ. ಇಂದು ಈ ಸಿದ್ಧಾಂತ ಅರ್ಥಶಾಸ್ತ್ರ, ರಾಜಕೀಯ ವಿಜ್ಞಾನ, ಜೀವ ವಿಜ್ಞಾನ, ಸೈನಿಕ ಕಾರ್ಯಾಚರಣೆ ತಂತ್ರಗಳು ಹಾಗೂ ಕೃತಕ ಬುದ್ಧಿಮತ್ತೆ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಬಳಸಲ್ಪಡ್ತದೆ. ಆ ಸಮಯದಲ್ಲಿ ಅದರ ಮಹತ್ವವನ್ನು ಕೆಲವು ಜನ ತಿಳ್ಕೊಳ್ತಾರೆ. ಆದರೆ ನಂತರ ಅರ್ಥಶಾಸ್ತ್ರ, ರಾಜಕೀಯ, ಜೀವ ವಿಜ್ಞಾನ, ಸೈನಿಕ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಇದು ಮೂಲಭೂತ ಪರಿಕಲ್ಪನೆ ಆಗ್ತದೆ. ಇವತ್ತು ಕೋಟ್ಯಂತರ ಡಾಲರ್ಗಳ ವ್ಯಾಪಾರ ನಿರ್ಧಾರಗಳಿಂದ ಹಿಡಿದು ಅಂತಾರಾಷ್ಟ್ರೀಯ ರಾಜಕೀಯದವರೆಗೆ ನ್ಯಾಶ್ ಅವರ ಕಲ್ಪನೆಗಳು ಪ್ರಭಾವವನ್ನು ಬೀರ್ತಾ ಇದ್ದಾವೆ. ಗೇಮ್ ಥಿಯರಿ, ಆಟದ ಸಿದ್ಧಾಂತದಲ್ಲಿನ ಯಶಸ್ಸಿನ ನಂತರ ಜಾನ್ ನ್ಯಾಶು ಇನ್ನೂ ಕಠಿಣವಾದಂಥ ಸಮಸ್ಯೆಗಳತ್ತ ಹೆಚ್ಚು ಗಮನ ಹರಿಸ್ತಾನೆ. ಆತನ ಗಮನ ಅಮೂರ್ತ ಗಣಿತದ ಸಮಸ್ಯೆಗಳತ್ತ ತಿರುಗುತ್ತೆ. ವಕ್ರವಾದ ಜ್ಯಾಮಿತಿಯ ರಚನೆಗಳನ್ನ, ಅಂದರೆ ಕರ್ವ್ಡ್ ಜ್ಯಾಮಿಟ್ರಿಕ್ ಕನ್ಸ್ಟ್ರಕ್ಷನ್ಸ್ನ ಸಮತಟ್ಟಾದ ಗಣಿತೀಯ ಜಗತ್ತಿನಲ್ಲಿ ಹೇಗೆ ಪ್ರತಿನಿಧಿಸಬಹುದು ಅನ್ನುವ ಪ್ರಶ್ನೆ, ಅಂದರೆ ಸಮತಲದ ಮೇಲೆ ಹೇಗೆ ಪ್ರತಿನಿಧಿಸಬಹುದು ಅನ್ನುವ ಪ್ರಶ್ನೆ ದಶಕಗಳಿಂದ ಗಣಿತಜ್ಞರನ್ನ ಕಾಣ್ತಾ ಇರ್ತದೆ. ಅನೇಕರಿಗೆ ಅಸಾಧ್ಯವೆನಿಸಿದ್ದ ಈ ಸಮಸ್ಯೆಯನ್ನು ಜಾನ್ ನ್ಯಾಶು ಪರಿಹರಿಸ್ತಾನೆ. ಇಂದು ಇದನ್ನು ನ್ಯಾಶ್ ಎಂಬೆಡ್ಡಿಂಗ್ ಪ್ರಮೇಯ ಅಂತ ಕರೀತಾರೆ. ಈ ಪ್ರಮೇಯ ಸಾಧನೆಯನ್ನು 20ನೇ ಶತಮಾನದ ಗಣಿತದ ಮಹಾನ್ ಸಾಧನೆಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ. ಆದರೆ ಜಾನ್ ನ್ಯಾಶ್ ಬದುಕಿನ ಅತ್ಯಂತ ಕಠಿಣ ಸಮೀಕರಣ ಇನ್ನು ಮುಂದೆ ಕಾದಿರ್ತದೆ. ಮ್ಯಾನಿಫೋಲ್ಡ್ ಅನ್ನೋದು ಹತ್ತಿರದಿಂದ ನೋಡಿದಾಗ ಸಮತಟ್ಟಾಗಿ ಕಂಡ್ರೂ ದೂರದಿಂದ ನೋಡಿದಾಗ ವಕ್ರತೆಯನ್ನು ತೋರಿಸುವ ಒಂದು ರಚನೆ. ಭೂಮಿಯ ಮೇಲ್ಮೈ ಇದಕ್ಕೆ ಒಂದು ಅತ್ಯುತ್ತಮವಾದ ಉದಾಹರಣೆ. ಜಾನ್ ನ್ಯಾಶು ಯಾವುದೇ ಮೃದುವಾದ ಮ್ಯಾನಿಫೋಲ್ಡ್ ಅನ್ನ ಗಣಿತದ ಸಮೀಕರಣ ಮೂಲಕ ಪ್ರತಿನಿಧಿಸಬಹುದು ಅಂತ ಸಾಬೀತುಪಡಿಸ್ತಾನೆ. ನಂತರ ಮೆಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅಂದರೆ MIT ಕೆಲಸ ಮಾಡಬೇಕಾದ್ರೆ ಇನ್ನೂ ದೊಡ್ಡ ಸಮಸ್ಯೆಯನ್ನು ಆತ ಬಗೆಹರಿಸ್ತಾನೆ. ಯಾವುದೇ ರಿಮ್ಯಾನಿಯನ್ ಮ್ಯಾನಿಫೋಲ್ಡ್ ಅನ್ನು ಯೂಕ್ಲಿಡಿಯನ್ ಅವಕಾಶದಲ್ಲಿ ಅದರ ಜ್ಯಾಮಿತಿಯ ಗುಣಗಳನ್ನ ಕಾಪಾಡಿಕೊಂಡೆ ಅಳವಡಿಸಬಹುದು ಅಂತ ಸಾಬೀತುಪಡಿಸ್ತಾನೆ. ಈ ಸಾಧನೆ ನ್ಯಾಶ್ ಎಂಬೆಡ್ಡಿಂಗ್ ಪ್ರಮೇಯ ಅಂತ ಈಗ ಪ್ರಸಿದ್ಧಿಯಾಗಿದೆ. ರಷ್ಯನ್ ಅಮೆರಿಕನ್ ಗಣಿತಜ್ಞ ಮಿಖಾಯಿಲ್ ಗೋರಮೋವ್ ಇದನ್ನು 20ನೇ ಶತಮಾನದ ಗಣಿತದ ಮಹಾನ್ ಸಾಧನೆಗಳಲ್ಲಿ ಒಂದಂತ ಕರೆದಿದ್ದಾನೆ. ವೈಜ್ಞಾನಿಕ ಸಾಧನೆಗಳ ನಡುವೆ ಆತನ ವೈಯಕ್ತಿಕ ಜೀವನ ಗೊಂದಲಗಳಿಂದ ತುಂಬುತ್ತೆ. ನರ್ಸಿ ಎಲಿನಾರ್ ಸ್ಪಿಯರ್ ಜೊತೆಗಿನ ಸಂಬಂಧದಿಂದ ಆತಗೆ ಮಗ ಹುಟ್ಟಿದ್ರು ಕೂಡ ಆರಂಭದಲ್ಲಿ ನ್ಯಾಶ್ ಆ ಮಗನಿಗೆ ಯಾವುದೇ ಅಗತ್ಯವಾದ ಬೆಂಬಲವನ್ನು ನೀಡೋದಿಲ್ಲ. ನಂತರ MIT ಭೌತಶಾಸ್ತ್ರ, ಭೌತವಿಜ್ಞಾನ ಅಭ್ಯಾಸ ಮಾಡ್ತಾ ಇದ್ದ ಅಲಿಶಿಯಾ ಲಾರ್ಡೆಯನ್ನು ಆತ ಭೇಟಿಯಾಗ್ತಾನೆ. ಅಲಿಶಿಯಾ ನ್ಯಾಶ್ನ ಬುದ್ಧಿವಂತಿಕೆಗೆ ಆಕರ್ಷಿತಳಾಗ್ತಾಳೆ. 1957ರಲ್ಲಿ ಇಬ್ಬರು ಮದುವೆ ಆಗ್ತಾರೆ. 1959ರಲ್ಲಿ ಅಲಿಶಿಯಾ ಬಸಿರಾಗಿರ್ಬೇಕಾದ್ರೆ ನ್ಯಾಶ್ನ ಮಾನಸಿಕ ಸಮಸ್ಯೆಗಳು ಬಹಳ ಎದ್ದು ಕಾಣಿಸ್ತಾ ಪ್ರಾರಂಭ ಆಗ್ತವೆ. ಅನ್ಯಗ್ರಹದ ಜೀವಿಗಳು, ವಿದೇಶಿ ಸರ್ಕಾರಗಳು ಮತ್ತು ಗುಪ್ತ ಸಂದೇಶಗಳ ಬಗ್ಗೆ ಅವನ ಭ್ರಮೆಗಳು ಮೂಡಿ ಆತನನ್ನು ಕಾಡತೊಡಗುತ್ತವೆ. ರೇಡಿಯೋ ಪ್ರಸಾರಗಳಲ್ಲಿ ತನಗೇ ಮೀಸಲಾದ ಸಂದೇಶಗಳಿವೆ ಅಂತ ನಂಬ್ತಾ ಇರ್ತಾನೆ. ನ್ಯಾಶು ತಾನು ಅನ್ಯಗ್ರಹ ಜೀವಿಗಳ ಜೊತೆಗೆ ಸಂಪರ್ಕದಲ್ಲಿದ್ದೇನೆ ಅಂತ ನಂಬಿರ್ತಾನೆ. ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಕ್ಕಂಥ ಗುಪ್ತ ಸಂದೇಶಗಳು ತನಗಾಗಿ ಅಂತ ಆತ ಮೇಲಿಂದ ಮೇಲೆ ಭಾವಿಸ್ತಾ ಇರ್ತಾನೆ. ರಸ್ತೆಯಲ್ಲಿ ನಡೀತಕ್ಕಂಥ ಅಪರಿಚಿತರು, ಕೆಂಪು ಟೈ ಧರಿಸಿದ ವ್ಯಕ್ತಿಗಳು, ಅಲ್ಲಿ ಬೀದಿನಲ್ಲಿ ಸುತ್ತಾ ಇರ್ತಕ್ಕಂಥ ನಾಯಿಗಳು ಎಲ್ಲರೂ ತನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ ಅಂತ ಆತನಿಗೆ ಭಾಸವಾಗ್ತಾ ಇರ್ತದೆ. ಕ್ರಮೇಣ ಈ ಭ್ರಮೆಗಳು ಆತನ ಬದುಕನ್ನು ಸಂಪೂರ್ಣವಾಗಿ ಮುತ್ತುತ್ತವೆ, ಆವರಿಸ್ತವೆ. ಆತ ವಿಶ್ವಸಂಸ್ಥೆ ಮತ್ತು ವಿವಿಧ ಸರ್ಕಾರಗಳಿಗೆ ವಿಚಿತ್ರವಾದ ಪತ್ರಗಳನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಪತ್ನಿ ಅಲಿಸಿಯಾ ಆತನ ಸ್ಥಿತಿಯನ್ನು ಸಹೋದ್ಯೋಗಿಗಳಿಂದ ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಪರಿಸ್ಥಿತಿ ಹದಗೆಡ್ತಲೇ ಹೋಗುತ್ತೆ. ಕೊನೆಗೆ ಆತನನ್ನು ಮನೋವೈದ್ಯಕೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಅಲ್ಲಿ ಆತನಿಗೆ ಪ್ಯಾರಾನಾಯ್ಡ್ ಸ್ಕಿಜೋಫ್ರೆನಿಯಾ, ಅಂದರೆ ಇರ್ಚಿತ್ತ ಅಂತ ನಿರ್ಣಯಿಸಲಾಗ್ತದೆ. ಮುಂದಿನ 3 ದಶಕಗಳ ಕಾಲ ಆತ ಆಸ್ಪತ್ರೆ, ಔಷಧಿ ಮತ್ತು ಭ್ರಮೆಗಳ ನಡುವೆ ಬದುಕಬೇಕಾಗುತ್ತೆ. ಒಂದ್ಸಲ ವಿಶ್ವದ ಅತ್ಯಂತ ಪ್ರತಿಭಾವಂತ ಯುವ ಗಣಿತಜ್ಞನಂತ ಗುರುತಿಸಲ್ಪಟ್ಟ ವ್ಯಕ್ತಿ ಈಗ ವಿಶ್ವವಿದ್ಯಾಲಯದ ದಾರಿಗಳಲ್ಲಿ ಅಲೆದಾಡುವ ವಿಚಿತ್ರ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾನೆ. ಪ್ರಿನ್ಸ್ಟನ್ನ ದಾರಿಗಳಲ್ಲಿ ಅಲೆದಾಡ್ತಾ ಫಲಕಗಳ ಮೇಲೆ ಅರ್ಥವಿಲ್ಲದಂಥ ಬೋರ್ಡ್ಗಳ ಮೇಲೆ ಅರ್ಥವಿಲ್ಲದಂಥ ಸಮೀಕರಣಗಳನ್ನು ಬರೀತಾ ಇರ್ತಾನೆ. ವಿದ್ಯಾರ್ಥಿಗಳು ಆತ ಅಳಿಲ್ ಜೊತೆ ಮಾತಾಡ್ತಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಈ ಅವಧಿನಲ್ಲಿ ಅಲಿಸಿಯಾ ಆತನಿಂದ ವಿಚ್ಛೇದನ ಪಡಿತಾಳೆ. ವಿಚ್ಛೇದನ ಪಡೆದರೂ ಕೂಡ ಸಂಪೂರ್ಣವಾಗಿ ಆತನನ್ನು ಕೈ ಬಿಡದೆ ಆತನಿಗೆ ಆಶ್ರಯವನ್ನು ಕೂಡ ಕೊಡ್ತಾಳೆ. 1970ರ ದಶಕದಲ್ಲಿ ಅಲಿಸಿಯಾ ನ್ಯಾಶ್ಗೆ ಮತ್ತೆ ತನ್ನ ಮನೆಯಲ್ಲಿ ವಾಸ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾಳೆ.
ಈ ಸ್ಥಿರತೆ ಮತ್ತು ಬೆಂಬಲ ಆತನ ಬದುಕನ್ನು ಬದಲಿಸುತ್ತೆ. ಕ್ರಮೇಣ ಆತ ತನ್ನ ಭ್ರಮೆಗಳನ್ನು ಪ್ರಶ್ನೆ ಮಾಡೋದಕ್ಕೆ ತಾನೇ ಪ್ರಶ್ನೆ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭಿಸ್ತಾನೆ. ಅತ್ಯಂತ ಸೋಜಿಗದ ಸಂಗತಿ ಅಂತ ಹೇಳಿದ್ರೆ ನಂತರ ಸಂಭವಿಸುತ್ತೆ. ಸುಮಾರು 30 ವರ್ಷಗಳ ಭ್ರಮೆಗಳ ನಂತರ ಜಾನ್ ನ್ಯಾಶೋ ನಿಧಾನವಾಗಿ ತನ್ನ ಆಲೋಚನೆಗಳನ್ನು ತಾನೇ ಪ್ರಶ್ನೆ ಮಾಡಿಕೊಂಡು ಯಾವುದು ವಾಸ್ತವ ಯಾವುದು ಭ್ರಮೆ ಅನ್ನೋದನ್ನು ಅರಿಯುವ ಪ್ರಯತ್ನವನ್ನು ಮಾಡ್ತಾನೆ. ನಂತರ ದಿನಗಳಲ್ಲಿ ಜಾನ್ ನ್ಯಾಶೋ ಹೀಗೆ ಹೇಳಿದ್ದಾನೆ, ನನ್ನ ಗಣಿತದ ಕಲ್ಪನೆಗಳು ಬಂದ ರೀತಿಯಲ್ಲಿಯೇ ಭ್ರಮೆಗಳು ಕೂಡ ಬಂದವು. ಆದ್ದರಿಂದ ನಾನು ಅವುಗಳನ್ನ ನಿಜ ಅಂತ ನಂಬಿದೆ. ಆದರೆ ಕ್ರಮೇಣ ನನ್ನ ತರ್ಕಶಕ್ತಿಯನ್ನು ಬಳಸಿಕೊಂಡು ಆ ಭ್ರಮೆಗಳನ್ನು ತಿರಸ್ಕರಿಸೋದಕ್ಕೆ ಪ್ರಾರಂಭ ಮಾಡಿದೆ ಅಂತ ತಿಳಿಸಿದ್ದಾನೆ. ವೈದ್ಯಕೀಯ ಇತಿಹಾಸದಲ್ಲೇ ಇದು ಅತ್ಯಂತ ಅಪರೂಪದ ಚೇತರಿಕೆಗಳಲ್ಲಿ ಒಂದು ಅಂತ ಪರಿಗಣಿಸಲ್ಪಟ್ಟದ್ದು. 1990ರ ದಶಕದಲ್ಲಿ ನ್ಯಾಶ್ ಸಮತೋಲ ನ್ಯಾಶ್ ಈಕ್ವಿಲಿಬ್ರಿಯಂನ ಮಹತ್ವವನ್ನು ಜಗತ್ತು ಸಂಪೂರ್ಣವಾಗಿ ಅರಿತುಕೊಳ್ಳುತ್ತೆ. ಗೇಮ್ ಥಿಯರಿ ಆಟದ ಸಿದ್ಧಾಂತ ಅರ್ಥಶಾಸ್ತ್ರ ಮತ್ತು ರಾಜಕೀಯದಲ್ಲಿ ಪ್ರಮುಖ ಸಾಧನವಾಗಿ ಬೆಳೀತೈತೆ. 1994ರಲ್ಲಿ ಜಗತ್ತು ಮತ್ತೆ ಜಾನ್ ನ್ಯಾಶ್ ಅಂತನ ನೆನಪಿಸಿಕೊಳ್ಳುತ್ತೆ. ದಶಕಗಳ ಹಿಂದೆ ಆತ ಮಂಡಿಸಿದ್ದಂಥ ನ್ಯಾಶ್ ಸಮತೋಲನದ ಮಹತ್ವ ಸಂಪೂರ್ಣವಾಗಿ ಅರಿತುಕೊಂಡಂಥ ವಿಶ್ವ ಅದನ್ನು ಹಲವಾರು ಕಡೆ ಬಳಸತೊಡಗುತ್ತೆ. ಅರ್ಥಶಾಸ್ತ್ರದಲ್ಲಿ ಆತನ ಕ್ರಾಂತಿಕಾರಿ ಕೊಡುಗೆಗಳಿಗಾಗಿ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. 1994ರಲ್ಲಿ ಜಾನ್ ನ್ಯಾಶ್ ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಹಂಚಿಕೊಂಡು ಪಡಿತಾನೆ. ಒಮ್ಮೆ ಹುಚ್ಚಿನೆಂದು ತಿಳಿ ಹಾಕಲ್ಪಟ್ಟ ವ್ಯಕ್ತಿ ಈಗ ವಿಶ್ವದ ಶ್ರೇಷ್ಠ ವೇದಿಕೆ ಮೇಲೆ ನಿಂತಿರ್ತಾನೆ. ಇದು ಕೇವಲ ಪ್ರಶಸ್ತಿ ಅಲ್ಲ, ಅದು ಮಾನವನ ವಿಜಯದ ಸಂಕೇತ ಆಗಿರುತ್ತೆ. 2015ರಲ್ಲಿ ನ್ಯಾಶ್ ತನ್ನ ನ್ಯಾಶ್ ಎಂಬೆಡಿಂಗ್ ಪ್ರಮೇಯ ಸೇರಿದಂತೆ ಭಾಗಿಕ ಭೇದಿಕ ಸಮೀಕರಣಗಳು ಅಂದರೆ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ಗಳ ಕ್ಷೇತ್ರದಲ್ಲಿನ ಕೊಡುಗೆಗಾಗಿ ಪ್ರತಿಷ್ಠವಾದಂಥ ನೊಬೆಲ್ ಪ್ರೈಸ್ ಪ್ರಶಸ್ತಿಯನ್ನು ಕೂಡ ಪಡೀತಾನೆ. ಆದರೆ ಪ್ರಶಸ್ತಿ ಸ್ವೀಕರಿಸಿ ನಾರ್ವೆಯಿಂದ ಅಮೆರಿಕಕ್ಕೆ ಮರಳಿ 4 ದಿನಗಳಲ್ಲಿ ದುರಂತ ಸಂಭವಿಸುತ್ತದೆ. ಟ್ಯಾಕ್ಸಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥ ಜಾನ್ ನ್ಯಾಶ್ ಮತ್ತು ಅಲಿಸಿಯಾ ಪ್ರಯಾಣ ಮಾಡ್ತಾ ಇದ್ದಂಥ ಟ್ಯಾಕ್ಸಿ ವಾಹನ ನಿಯಂತ್ರಣ ಕಳ್ಕೊಂಡು ಅಪಘಾತಕ್ಕೀಡಾಗುತ್ತೆ. ಇಬ್ಬರು ಜಾಗದಲ್ಲೇ ಕೊನೆಯ ಉಸಿರನ್ನು ಎಳಿತಾರೆ. ಜಾನ್ ನ್ಯಾಶ್ ಆತನಿಗೆ ಆಗ 86 ವರ್ಷ ವಯಸ್ಸಾಗಿರ್ತದೆ. ಅಲಿಸಿಯಾಗೆ 82 ವರ್ಷ ವಯಸ್ಸಾಗಿರ್ತದೆ. ಜಾನ್ ನ್ಯಾಶ್ ಜೀವನ ಕೇವಲ ಗಣಿತದ ಕಥೆಯಲ್ಲ, ಅದು ಮಾನವ ಮನಸ್ಸಿನ ಅಸಾಧಾರಣ ಸಾಮರ್ಥ್ಯ ಮತ್ತು ಅದರ ದುರ್ಬಲತೆಗಳ ಕಥೆ. ಆಟದ ಸಿದ್ಧಾಂತದಲ್ಲಿ ಗೇಮ್ ಥಿಯರಿನಲ್ಲಿ ಕ್ರಾಂತಿ ಮಾಡಿದ ವ್ಯಕ್ತಿನೇ ತನ್ನ ಮನಸ್ಸಿನ ಜೊತೆಗೆ ಹಲವು ದಶಕಗಳ ಕಾಲ ಹೋರಾಡಬೇಕಾಗುತ್ತೆ. ಆದರೆ ಆತನ ಕಥೆಯ ಮಹತ್ವ ಕೇವಲ ಪ್ರತಿಭೆ ಅಲ್ಲ, ಕತ್ತಲೆಯ ಆಳದಿಂದ ಮತ್ತೆ ಬೆಳಕಿನತ್ತ ಮರಳತಕ್ಕಂಥ ಮಾನವನ ಸಹಿಷ್ಣುತೆಯಲ್ಲಿದೆ. 20ನೇ ಶತಮಾನದ ಅತ್ಯಂತ ಪ್ರಕಾಶಮಾನ ಮೆದುಗಳಲ್ಲಿ ಅತ್ಯಂತ ಮೇಧಾವಿ ವ್ಯಕ್ತಿಗಳಲ್ಲಿ ಒಬ್ಬನಾಗಿದ್ದಂಥ ಜಾನ್ ನ್ಯಾಶ್ ತನ್ನ ಗಣಿತದ ಸಾಧನೆಗಳಿಂದ ಮಾತ್ರ ಅಲ್ಲ, ನಿರಾಶೆಯ ಪಾತಾಳದಿಂದ ಪುನರುತ್ಥಾನಗೊಂಡ ವ್ಯಕ್ತಿಯಾಗಿ ಇತಿಹಾಸದಲ್ಲಿ ಶಾಶ್ವತವಾಗಿ ದಾಖಲಾಗಿದ್ದಾನೆ, ನೆನಪಾಗ್ತಾನೆ. 2001ರಲ್ಲಿ ನಿರ್ದೇಶಕ ರೋನ್ ಹವಾರ್ಡ್ ಜಾನ್ ನ್ಯಾಶ್ ಸಾಧಿಸಿದ ಸಾಧನೆ, ಚಿತ್ತಭ್ರಮೆ, ಪುನರುಜ್ಜೀವನದ ಬದುಕನ್ನು ಎ ಬ್ಯೂಟಿಫುಲ್ ಮೈಂಡ್ ಸಿನಿಮಾದಲ್ಲಿ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಆಸಕ್ತರು ಅದನ್ನು ನೋಡ್ಬೋದು. ಈ ಚಿತ್ರ 2002ರ ಅಕಾಡೆಮಿ ಅವಾರ್ಡ್ನಲ್ಲಿ ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ನಿರ್ದೇಶಕ, ಅತ್ಯುತ್ತಮ ರೂಪಾಂತರ ಚಿತ್ರಕಥೆ, ಅತ್ಯುತ್ತಮ ಪೋಷಕ ನಟಿ ವಿಭಾಗಗಳಲ್ಲಿ 4 ಆಸ್ಕರ್ ಪ್ರಶಸ್ತಿಗಳನ್ನು ಗೆದ್ದಿದೆ. ಜಾನ್ ನ್ಯಾಶ್ನಂತೆ ಇನ್ನೊಬ್ಬ ಪ್ರಸಿದ್ಧ ಗಣಿತಜ್ಞ ಕುರ್ಟ್ ಕೋಡೆಲ್ ಜೀವನ ಕೂಡ ಚಿತ್ತಭ್ರಮೆಗಳ ತಾಕಲಾಟದಿಂದ ತುಂಬಿರ್ತೈತೆ. ಈ ಕುರಿತಾಗಿ ನಾವು ಹಿಂದೆನೇ ವಿಡಿಯೋಗಳನ್ನು ಮಾಡಿದ್ವಿ. ಆ ವಿಡಿಯೋ ಕೊಂಡಿ ಮತ್ತು ಇತರ ಗಣಿತಜ್ಞರ ಜೀವನ ಪರಿಚಯದ ಕೊಂಡಿಗಳು ವಿವರಣೆಯಲ್ಲಿದ್ದಾವೆ. ಆಸಕ್ತರು ಅವನ್ನ ನೋಡ್ಬೋದು. ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಗಣಿತದ ಇತರ ಪ್ರತಿಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.